ರಾಜ ತನ್ನ ಮಂತ್ರಿಯೊಡನೆ ಒಂದು ಸಣ್ಣ ಗ್ರಾಮದಲ್ಲಿ ನಡೆದುಕೊಂಡು ಬರುತ್ತಿದ್ದ. ಸ್ವಲ್ಪ ದೂರದಲ್ಲಿ ಒಂದು ಗುಡಿಸಲು ಕಂಡಿತು. ಅಂಗಳದಲ್ಲಿ ಬಡ ಕೂಲಿಕಾರ ಅವನ ಹೆಂಡತಿ ಮತ್ತು ಚಿಕ್ಕ ಬಾಲಕನನ್ನು ಕಂಡ. ಬಾಲಕ ತಂದೆ ಹೆಗಲ ಮೇಲೆ ಕುಳಿತು ಕುದುರೆಗಾಡಿ ಆಟವಾಡುತ್ತಿದ್ದರೆ ಅವನ ಹೆಂಡತಿ ಹಾಡು ಹೇಳುತ್ತಾ ನಗುತ್ತಿದ್ದಳು. ಇಡೀ ಕುಟುಂಬ ನಗುನಗುತ್ತಾ ಆಟವಾಡುತ್ತಿದ್ದರು. ಅವರ ಮುಖದಲ್ಲಿದ್ದ ಸಂತೋಷ, ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ಕಂಡು ರಾಜನು ಮಂತ್ರಿಗೆ ಹೇಳಿದ, ನಾನು ಈ ದೇಶದ ರಾಜ. ನನ್ನ ಬಳಿ ಚೆಂದದ ಅರಮನೆ, ಕನಸಿನಲ್ಲಿ ಬಯಸಿದ ಸಂಪತ್ತು ಎಲ್ಲವೂ ನನ್ನಲ್ಲಿದೆ. ಆದರೆ ಏನೂ ಇಲ್ಲದ ಈ ಬಡ ಕೂಲಿಕರನ ಮತ್ತು ಕುಟುಂಬ ನನಗಿಂತ ಹೆಚ್ಚು ಸುಖವಾಗಿದ್ದರೆ ಹೇಗೆ? ಮಂತ್ರಿ ಆ ಕುಟುಂಬವನ್ನು ನೋಡುತ್ತಾ ರಾಜನಲ್ಲಿ ಹೇಳಿದ, ಪ್ರಭು, ಇವರು ಇಷ್ಟೊಂದು ಸಂತೋಷದಲ್ಲಿದ್ದಾರೆ ಏಕೆಂದರೆ ಅವರು ಇನ್ನೂ 99 ಕ್ಲಬ್ನ ಸದಸ್ಯರಾಗಿಲ್ಲ. ರಾಜ ಕೇಳಿದ, ಏನದು 99 ಕ್ಲಬ್ಬು? ಆಗ ಮಂತ್ರಿ ಉತ್ತರಿಸಿದ, ನೀವು ನನಗೆ 99 ಬಂಗಾರದ ನಾಣ್ಯಗಳನ್ನು ಕೊಡಿ, ನಾನು ನಿಮಗೆ ಹೇಳುತ್ತೇನೆ ಎಂದ. ರಾಜ 99 ನಾಣ್ಯಗಳಿದ್ದ ಚೀಲವನ್ನು ಮಂತ್ರಿಗೆ ನೀಡಿ ಮಂತ್ರಿಯ ಮುಖವನ್ನು ನೋಡಿದ. 6 ತಿಂಗಳ ನಂತರ ನಿಮಗೆ 99 ನಾಣ್ಯಗಳ ಮಹಿಮೆ ಕಥೆಯನ್ನು ಹೇಳುತ್ತೇನೆ, ಕಣ್ಣಾರೆ ನೀವು ನೋಡುವಿರಂತೆ ಎಂದು ಮಂತ್ರಿ ಹೇಳಿದ. ಕತ್ತಲಾಗುವವರೆಗೆ ರಾಜ ಮತ್ತು ಮಂತ್ರಿ ಕಾದು ಕುಳಿತರು. ಕತ್ತಲಾಯಿತು. ಕೂಲಿಕಾರ ಮತ್ತು ಅವನ ಕುಟುಂಬ ಮನೆಯೊಳಗೆ ಹೋದ ನಂತರ 99 ನಾಣ್ಯಗಳಿದ್ದ ಚೀಲವನ್ನು ಬಡವನ ಮನೆಯ ಹೊರಗೆ ಬಾಗಿಲಿನ ಬಲಭಾಗದಲ್ಲಿ ಇಟ್ಟುಬಿಟ್ಟ. ಮುಂಜಾನೆ ಬಡ ಕೂಲಿಕಾರ ಕೆಲಸಕ್ಕೆ ಹೋಗಲೆಂದು ಬಾಗಿಲು ತೆರೆದು ಹೊರಬಂದಾಗ ಬಾಗಿಲ ಬಳಿ ಇದ್ದ ಚೀಲವನ್ನು ಕಂಡ. ಅವನು ಚೀಲವನ್ನು ಎತ್ತಿಕೊಂಡು ಮನೆಯೊಳಗೆ ಹೋದ. ಬಾಗಿಲು ಹಾಕಿದ. ತುಂಬ ಕುತೂಹಲದಿಂದ ಚೀಲವನ್ನು ತೆರೆದು ನೋಡಿದ. ಮಿಂಚುತ್ತಿರುವ ಬಂಗಾರದ ನಾಣ್ಯಗಳು. ಅವನೆಂದಿಗೂ ಇಷ್ಟೊಂದು ಬಂಗಾರದ ನಾಣ್ಯಗಳನ್ನು ಕಂಡವನಲ್ಲ. ಚೀಲದಲ್ಲಿದ್ದ ನಾಣ್ಯವನ್ನೆಲ್ಲ ನೆಲಕ್ಕೆ ಸುರಿದು ಚೀಲವನ್ನು ಬರಿದಾಗಿಸಿದ. ನಾಣ್ಯಗಳನ್ನು ಎಣಿಕೆ ಮಾಡಲು ಪ್ರಾರಂಭಿಸಿದ. ಅದರಲ್ಲಿ 99 ನಾಣ್ಯವಿತ್ತು. ಅವನು ತುಂಬ ಉತ್ಸುಕನಾಗಿದ್ದ. ಎಲ್ಲಿಯೋ ನಾನು ಲೆಕ್ಕ ಮಾಡುವುದರಲ್ಲಿ ತಪ್ಪು ಮಾಡಿದ್ದೇನೆ, ಪುನಃ ಎಣಿಕೆ ಮಾಡುತ್ತೇನೆ. ಮತ್ತೆ ಎಣಿಕೆ ಮಾಡಿದ. 99. ಮತ್ತೆ ಇನ್ನೊಂದು ಸಾರಿ ಎನಿಸಿದ. ಇನ್ನೊಮ್ಮೆ, ಮಗದೊಮ್ಮೆ, ಹಲವು ಬಾರಿ ಎನಿಸಿದ. ಅವನ ಲೆಕ್ಕಕ್ಕೆ 99 ನಾಣ್ಯಗಳೇ ಸಿಗುತ್ತಿದ್ದವು. ಇಲ್ಲ, ಎಲ್ಲಿಯೋ ತಪ್ಪಾಗಿದೆ. 100 ನಾಣ್ಯಗಳು ಖಂಡಿತ ಇರಬೇಕು. ಹೆಂಡತಿಯನ್ನು ಕರೆದು ಹೇಳಿದ, ಎಣಿಕೆ ಮಾಡು. ಅವಳು ಕೂಡ ಲೆಕ್ಕ ಮಾಡಿದಳು. 99 ಎಂದಳು. ಅವಳಿಂದ ಕೂಡ ತಪ್ಪಾಗಿದೆ. ಮಗನನ್ನು ಕರೆದು, ನೀನು ಲೆಕ್ಕ ಮಾಡಪ್ಪ ಎಂದ. ಅವನು ಕೂಡ 99 ಎಂದಾಗ ಬಲವೇ ಕುಸಿದು ಹೋಯಿತು. 100 ಇರಬೇಕಲ್ಲ, ಒಂದು ಎಲ್ಲಿ ಹೋಯಿತು? ಹೊರಬಂದ. ಅಂಗಳದಲ್ಲಿ ಎಲ್ಲ ಹುಡುಕಾಡಿದ. ಬಹುಶಃ ಒಂದು ನಾಣ್ಯ ಎಲ್ಲಿಯಾದರೂ ಬಿದ್ದಿರಬೇಕು. ಹುಡುಕಾಟ ಮುಂದುವರಿಸಿದ. ಮುಂಜಾನೆ ಸರಿದು ಮಧ್ಯಾಹ್ನ ಬಂತು. ಹುಡುಕಾಟ ಮುಂದುವರಿದಿತ್ತು. ಸೂರ್ಯ ಹೋದ, ಚಂದ್ರ ಬಂದ. ಕತ್ತಲು ಆವರಿಸಿತು. ಮನೆಯ ಸೀಮೆ ಎಣ್ಣೆಯ ದೀಪವನ್ನು ತಂದು ಹುಡುಕಾಡಿದ. ಎಷ್ಟು ಹುಡುಕಾಡಿದರೂ ಆ ಒಂದು ನಾಣ್ಯ ಸಿಗಲಿಲ್ಲ. ನಿರಾಸೆ, ಕೋಪ, ದುಃಖ. ಆ ಒಂದು ನಾಣ್ಯದ ಹುಡುಕಾಟ ಪ್ರಾರಂಭಿಸಿದ. ಆ ಕೋಪ ಹೆಂಡತಿ ಮಕ್ಕಳತ್ತ ತಿರುಗಿತು. 99 ನಾಣ್ಯಗಳಿಗೆ ಇನ್ನೊಂದು ನಾಣ್ಯ ಸೇರಿಸಿ 100 ಮಾಡಬೇಕೆಂದು ನಿರ್ಧಾರ ಮಾಡಿದ. ರಾತ್ರಿ ಹಗಲು ಎನ್ನದೆ ದುಡಿಯಲು ಪ್ರಾರಂಭಿಸಿದ. ಈಗ ಸಂತೋಷದಿಂದ ಹೆಂಡತಿ ಮಗುವಿನೊಡನೆ ಆಟವಾಡಲು ಅವನತ್ತಿರ ಸಮಯವಿರಲಿಲ್ಲ. ಒಂದೇ ಧ್ಯಾನ, 99 ಇದ್ದದ್ದು 100 ಮಾಡಬೇಕು. ನನ್ನ ಗಂಡ ತುಂಬ ದೊಡ್ಡ ಜಿಪ್ಪುಣ. ಅವನತ್ತಿರ 99 ನಾಣ್ಯಗಳಿವೆ. ಆದರೆ ಈ ಮನುಷ್ಯ ಅದರಲ್ಲಿ ಒಂದನ್ನು ಕೂಡ ಖರ್ಚು ಮಾಡದೆ ಇನ್ನೂ ಸಂಪಾದನೆ ಮಾಡಲು ಹೊರಟಿದ್ದಾನೆ. ಅವಳು ಚೀಲದಲ್ಲಿದ್ದ 2 ನಾಣ್ಯಗಳನ್ನು ತೆಗೆದುಕೊಂಡು ಅಗತ್ಯದ ವಸ್ತುಗಳನ್ನು ತರಲು ಹೊರಟಳು. ದಿನ ರಾತ್ರಿ ಈ ಮನುಷ್ಯ ಬಂದು ಚೀಲದಲ್ಲಿದ್ದ ನಾಣ್ಯವನ್ನು ಲೆಕ್ಕ ಮಾಡುತ್ತಿದ್ದ. ಆ ದಿವಸ ಕೂಡ ಎಣಿಕೆ ಮಾಡಿದ. 97 ಮಾತ್ರ ಇದೆ. ಈ ಮೊದಲು 1 ಕಡಿಮೆ ಇತ್ತು. ಈಗ ಮತ್ತೆ ಇನ್ನು 2 ಕಡಿಮೆ ಆಗಿದೆ. ಎಲ್ಲಿ ಹೋಯಿತು 2 ಬಂಗಾರದ ನಾಣ್ಯಗಳು ಎಂದು ಬೊಬ್ಬಿಡಲು ಪ್ರಾರಂಭಿಸಿದ. ನಾನು ನಿನ್ನ ಹಾಗೆ ಜಿಪುಣೆಯಲ್ಲ. ನನಗೆ ಮನೆಯ ಅಗತ್ಯದ ವಸ್ತುಗಳು ಬೇಕಿದ್ದವು. ಆ 2 ನಾಣ್ಯಗಳನ್ನು ಖರೀದಿ ಮಾಡಲು ಖರ್ಚು ಮಾಡಿದೆ ಅಂದಳು. ಓ ದೇವರೇ, ನಾನು ತುಂಬ ಕಷ್ಟಪಟ್ಟು ದುಡಿಯುತ್ತಿದ್ದೇನೆ 1 ಬಂಗಾರದ ನಾಣ್ಯವನ್ನು ಸಂಪಾದಿಸಲು.
ನಾನು ತುಂಬ ಶ್ರಮ ಪಡುತ್ತಿದ್ದೇನೆ. ನೀನು ಈಗ 2 ನಾಣ್ಯಗಳನ್ನು ಖರ್ಚು ಮಾಡಿ ಬಂದಿರುವಿ ಎಂದು ಹೇಳುತ್ತೀಯಲ್ಲ ಎಂದು ರೇಗಾಡಿದ. ಮಗ ಕೂಡ ಅದರಲ್ಲಿದ್ದ 2 ನಾಣ್ಯಗಳನ್ನು ಖರ್ಚು ಮಾಡಿದ. ಈಗ ಉಳಿದಿದ್ದು 95 ಮಾತ್ರ. ಈಗ ಬಡವನಿಗೆ ಹೆಂಡತಿ ಮಗನ ಮೇಲೆ ಕೋಪ ಬರುತ್ತಿತ್ತು. 6 ತಿಂಗಳ ನಂತರ ರಾಜನನ್ನು ಕರೆದುಕೊಂಡು ಮಂತ್ರಿ ಮತ್ತೆ ಬಡವನಿದ್ದ ಮನೆಯ ಕಡೆ ಬಂದ. ರಾಜ ನೋಡಿದ. ಅದೇ ಬಡವ, ಅದೇ ಹೆಂಡತಿ, ಅದೇ ಮಗು, ಆದರೆ ತುಂಬ ಬದಲಾವಣೆ. 6 ತಿಂಗಳಲ್ಲಿ ಇಷ್ಟೊಂದು ಬದಲಾವಣೆ? ಬದುಕೇ ಹೋಯಿತು. ಹಾಡು ಕಣ್ಮರೆಯಾಯಿತು, ಪ್ರೀತಿ ಮರೆಯಾಯಿತು, ಪರಸ್ಪರ ಜಗಳ, ವಾದ ವಿವಾದಗಳು ಸೃಷ್ಟಿಯಾಯಿತು. ನಗು ಕೇಳಿಸಲಿಲ್ಲ, ಅಳುವುದು ಕೇಳಿಸಿತು. 6 ತಿಂಗಳಲ್ಲಿ ಇಷ್ಟೊಂದು ಬದಲಾವಣೆ ಹೇಗಾಯಿತು ಎಂದು ರಾಜ ಮಂತ್ರಿಯನ್ನು ಕೇಳಿದ. ಈಗ ಅವರು 99 ಕ್ಲಬ್ನ ಕಾಯಂ ಸದಸ್ಯರು ಎಂದ. 99 ಕ್ಲಬ್ಬು? 99 ನಾಣ್ಯಗಳನ್ನು ನೀನು ತೆಗೆದುಕೊಂಡಿದ್ದಿ? ಏನದು 99 ಕ್ಲಬ್ಬು ಎಂದು ರಾಜ ಕೇಳಿದ. 99 ಕ್ಲಬ್? ಯಾರ ಬಳಿ 99 ನಾಣ್ಯಗಳಿವೆಯೋ, ಯಾರು ಅದಕ್ಕೆ ಒಂದನ್ನು ಸೇರಿಸುವುದಕ್ಕಾಗಿ ತನ್ನ ಎಲ್ಲ ಸುಖವನ್ನು ಮರೆತು 1 ನಾಣ್ಯಕ್ಕಾಗಿ ತನ್ನ ಸಂಸಾರವನ್ನು ದುಃಖದಲ್ಲಿಡುತ್ತಾನೋ, ಆ 1 ನಾಣ್ಯ ಸಂಪಾದಿಸಿದ ನಂತರ ಇನ್ನೂ ಬೇಕು, ಇನ್ನೂ ಸೇರಿಸಬೇಕು ಎನ್ನುವ ದುರಸ್ಯದಿಂದ ತನ್ನ ಮತ್ತು ತನ್ನನ್ನು ನಂಬಿದವರ ಬಾಳು ದುಃಖದಲ್ಲಿಡುತ್ತಾನೋ, ಅವನು ಈ 99 ಕ್ಲಬ್ನ ಸದಸ್ಯ. ಇದ್ದುದನ್ನು ಬೇಕಾದ ಅಗತ್ಯಗಳಿಗೆ ಖರ್ಚು ಮಾಡದೆ ಜಿಪುಣತನದಿಂದ ತನ್ನ ಸಂತೋಷವನ್ನು ಬಳಿ ಕೊಡುವವನು ಈ ಕ್ಲಬ್ನ ಪರ್ಮನೆಂಟ್ ಸದಸ್ಯ ಎಂದು ಹೇಳಿದ. ನಾನು ಬದುಕಿನಲ್ಲಿ ಒಂದು ಪಾಠ ಕಲಿತೆ. ಹಣ ಬೇಕು ಬದುಕುವುದಕ್ಕಾಗಿ, ಆದರೆ ಹಣವೇ ಬದುಕು ಆಗಬಾರದು. ಬಾಳಿನ ಪ್ರಯಾಣದಲ್ಲಿ ಸುಖಮಯವಾದ ಜೀವನ ನಡೆಸಿ. ನಿಮ್ಮ ಸಂತೋಷವನ್ನು ನಾನು ಗುರಿ ಮುಟ್ಟಿದ ಮೇಲೆ ಎಂದು ಕಾಯ್ದಿರಿಸಬೇಡಿ. ಸಂತೋಷವೆಂಬುದು ನಮ್ಮ ಬಾಳಿನ ಪ್ರಯಾಣದ ಸಂಗಾತಿ, ಅದು ಗುರಿ ಮುಟ್ಟುವ ಸ್ಥಳವಲ್ಲ. ನಗುತ್ತಾ ಇರಿ, ಸಂತೋಷದಿಂದಿರಿ ಸ್ನೇಹಿತರೆ. ಬಾಳಿನಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಸಿಗುವ ಆನಂದವನ್ನು ಅನುಭವಿಸಿ. ಇನ್ನು ಇದಕ್ಕಿಂತ ದೊಡ್ಡದು ಬೇಕು ಎಂದು ಚಿಕ್ಕ ಚಿಕ್ಕ ಆನಂದವನ್ನು ನಿರ್ಲಕ್ಷಿಸಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.